ಹಗಲೇ ಸಿಲಿಂಡರ್ ರೀಫಿಲಿಂಗ್ ದಂಧೆ ನಡೆಸುತ್ತಿದ್ದ ಅಡ್ಡೆಯ ಮೇಲೆ ತಹಶೀಲ್ದಾರ್ ಹಾಗೂ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ದಾಳಿ ಮಾಡಿ ಬರೋಬ್ಬರಿ 470ಕ್ಕೂ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡು ಕ್ರಮ ಕೈಗೊಂಡಿದ್ದಾರೆ. ಧಾರವಾಡ ಸಮೀಪದ ಜೋಗೆಲ್ಲಾಪುರದ ಬನಶಂಕರಿ ಎಂಟರ್ಪ್ರೈಸಸ್ನ ಎಚ್ಪಿ ಗ್ಯಾಸ್ ಸಿಲಿಂಡರ್ ಗೋಡನ್ನಲ್ಲಿ ರೀಫಿಲಿಂಗ್ ದಂಧೆ ನಡೆಸುತ್ತಿದ್ದರು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ತಹಶೀಲ್ದಾರ್ ಡಿಎಚ್ ಹುಗಾರ ನೇತೃತ್ವದ ತಂಡ ರೀಫಿಲಿಂಗ್ಗೆ ಬಳಸುತ್ತಿದ್ದ ಯಂತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಂಧೆಕೋರರು ಕಮರ್ಷಿಯಲ್ ಆಗಿ ಸಿಲಿಂಡರ್ ರೀಫಿಲಿಂಗ್ ನಡೆಸುತ್ತಿದ್ದರು. ಇನ್ನು ಕೆಲವು ತಿಂಗಳ ಹಿಂದೆ ತಾರಿಹಾಳ ಹೊರವಲಯದಲ್ಲಿ ಗ್ಯಾಸ್ ರೀಫಿಲಿಂಗ್ ದಂಧೆ ನಡೆಸುತ್ತಿದ್ದ ಅಡ್ಡೆ ಮೇಲೆ ಗ್ರಾಮೀಣ ಪೊಲೀಸರು ದಾಳಿ ನಡೆಸಿ ಗ್ಯಾಸ್ ಸಿಲಿಂಡರ್ ಹಾಗೂ ಹಲವಾರು ಜನರನ್ನ ಬಂಧನ ಮಾಡಿದ್ರು. ಈಗ ಮತ್ತೆ ಇಂತಹ ದಂಧೆ ಜೋರಾಗಿದ್ದು, ಧಾರವಾಡ ಜಿಲ್ಲೆಯ ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕೋಡ ಅವರು ಇಂತಹ ದಂಧೆ ಬಗ್ಗೆ ಮಾಹಿತಿ ಇದ್ರೆ ಹಾಗೂ ದಂಧೆ ಮಾಡುವವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಾದ ಜೋಗೆಲ್ಲಾಪುರದಲ್ಲಿ ರೀಸೆಂಟಾಗಿ 2 ಡೇಸ್ ಬ್ಯಾಕ್ ಒಂದು ಗ್ಯಾಸ್ ರಿಫಿಲಿಂಗ್ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇದರಲ್ಲಿ ಇಸಿ ಆ್ಯಕ್ಟು ಮತ್ತು ಪೆಟ್ರೋಲಿಯಂ ಆ್ಯಕ್ಟ್ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೇವೆ. ಈ ಜೊತೆಗೆ ಹೇಳಬೇಕಂದ್ರೆ ನಮ್ಮಲ್ಲಿ ಇದು ಜೋಗೆಲ್ಲಾಪುರದ ಕೇಸ್ ಆಯಿತು. ಇದಕ್ಕಿಂತ ಮುಂಚಿತವಾಗಿ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ಇಂಥ ಪ್ರಕರಣ ಸಂಬಂಧಪಟ್ಟಾಗೆ ಒಂದು ಚೆನ್ನಾಪುರ ಸಂಬಂಧಪಟ್ಟಂಗೆ ಒಂದು ತಾರಿಹಾಳ ಸಂಬಂಧಪಟ್ಟಂಗೆ 2 ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಸರ್, ಇನ್ನು ತಾರಿಹಾಳದೊಳಗೆ ಏನಿಲ್ಲ ಸರ್, ತಾರಿಹಾಳದೊಳಗಿಂದ ಅಷ್ಟೇ ಅದೇ ಟೀಮ್ ಏನಂದರೆ ಒಂದು ಮಾಹಿತಿ ಇತ್ತು ಸರ್, ಅದೇನು ಕನ್ಫರ್ಮೇಟ್ ಆಗಿದೆ ಇಲ್ಲ. ಆ ಆ್ಯಂಗಲ್ ನಾವು ಚೆಕ್ ಮಾಡ್ತೀವಿ. ಇಲ್ಲಿವರೆಗೆ ನಮಗೆ ಆ ರೀತಿ ಏನಾದರೂ ಟೀಮ್ ಅಂತ ಗೊತ್ತಾಗಿಲ್ಲ. ಬಟ್ ನಾವು ಪತ್ತೆ ಏನಾರ ಲಿಂಕ್ ಸಿಗ್ತದೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಮೊದಲು ಸಿಟಿ ಒಳಗೆ ನಡೀತೀವಿ ಸರ್, ಈಗೆಲ್ಲ ಗ್ರಾಮೀಣಕ್ಕೆ ಬಂದು ಶಿಫ್ಟ್ ಆಗ್ತಾರೆ ಅಂದರೆ ಹೊರವಲಯ ಇರೋದು ಈ ಗ್ಯಾಸ್ ರಿಫಿಲಿಂಗಲ್ಲಿ ಜೋರಾಗಿದೆ ಸರ್, ಅದಕ್ಕೊಂದು ಕಡಿಮೆ ಇಲ್ಲ. ನಮ್ಮ ಮೊದಲ ಈಗ ಅನ್ನೋಕ್ಕಿಂತ ಅದ್ರ ಬಗ್ಗೆ ನಮಗೆ ಅಷ್ಟು ಇದು ಇಲ್ಲ. ನಮ್ಮಲ್ಲಿ ಕೇಸ್ ಆಗಿದ್ದೆ ಡಿಸೆಂಬರ್ಲಿ ಆಯಿತು ಟು ಫೆಬ್ರವರಿ. ಈಗ ಮತ್ತು ಈ ತಿಂಗಳು ಒಂದಾಗಿದೆ, ನೀವು ಲಾಸ್ಟ್ ಈ ತಿಂಗಳು ಒಂದಾಗಿದೆ. ಈ ಸಂಬಂಧಪಟ್ಟ ನಾವು ಡಿಟೇಲ್ ಆಗಿ ಹೋಗಿ ವೆರಿಫೈ ಮಾಡ್ತೀವಿ. ಆ ರೀತಿ ಅನ್ನೋದು ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಆಗಿದ್ದಾರೆ. ಅಲ್ಲಿ ಹುಬ್ಬಳ್ಳಿ ರೂರಲಲ್ಲಿ 4-5 ಜನ ಆಗಿದ್ದಾರೆ. ಇಲ್ಲಿ ಒಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನು ತನಿಖೆ ಕೈಗೊಂಡಿದ್ದೀವಿ. ಇನ್ನು ದಾಳಿ ವೇಳೆ ಎಚ್ಪಿ ಸಿಲಿಂಡರ್ ಗೋಡನ್ನಲ್ಲಿ ಇದ್ದ ಗ್ಯಾಸ್ ಕಂಪನಿಯ ಮತ್ತು ಗೋ ಗ್ಯಾಸ್ ಕಂಪನಿಯ ಸೀಲ್ಗಳು ಸಹ ಲಭ್ಯವಾಗಿವೆ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳು ಇಂತಹ ದಂಧೆಯನ್ನ ಹಾಗೂ ದಂಧೆ ನಡೆಸುವ ದಂಧೆಕೋರರನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಎಂಬುದು ಹುಬ್ಬಳ್ಳಿ ಧಾರವಾಡ ಜನರ ಒತ್ತಾಯ ಆಗಿದೆ. ಇಲ್ಲಿ ಭೇಟಿ ಕೊಟ್ಟು ನೋಡಿದಾಗ 2 ಮಷಿನ್ಗಳು ಕಂಡು ಬಂದಿವೆ ಹಾಗೂ HP ಗ್ಯಾಸದ್ದು ಗೋಡೌನ್ ಇದ್ದು ಇಲ್ಲಿ ಗೋ ಗ್ಯಾಸ್ ಹಾಗೂ ಭಾರತ್ ಗ್ಯಾಸ್ ಸ್ಟಿಕ್ಕರ್ ಎಲ್ಲ ಕಂಡು ಬಂದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಅವರಿಂದ ಅದನ್ನು ನಾವೊಂದು FIR ಮಾಡಿಸಿ ತನಿಖೆಯನ್ನು ಮಾಡಿಸ್ತೀವಿ. ಏನಾದರೂ ಇವರು ಕಮರ್ಷಿಯಲ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ 100%. ಆಮೇಲೆ ಅದು ಮಿಷಿನ್ ಬಗ್ಗೆ ಸರ್, ಆಮೇಲೆ ಅದೇನಾಗುತ್ತೆ ಅಂದರೆ ಈ ಡೊಮೆಸ್ಟಿಕ್ ಗ್ಯಾಸನ್ನು ಕಮರ್ಷಿಯಲ್ ಗ್ಯಾಸಿಗೆ ಡಂಪ್ ಮಾಡ್ತಾರೆ ಸರ್. ಅದಕ್ಕೆ ಯೂಸ್ ಮಾಡುವಂಥ ಮಿಷಿನ್ಗಳು ಸಂಶಯ ಇರಲಿ ಅಥವಾ ಇದೇ ಇರಲಿ ಸರ್, ಆ ಮಿಷಿನ್ಗಳು 2 ಇಲ್ಲಿ ಸಿಗ್ತವೆ. ಹೌದು, 2 ಮಷಿನ್ಗಳಿದ್ದಾವೆ. ಅದು ಪೆಟ್ರೋಲದ್ದು ನಾನು ನೀರು ಹೊಡೆಯೋಕ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇದಕ್ಕೆ ನಾವು FIR ಮಾಡಿಸಿ ಅದನ್ನು ತನಿಖೆ ಮಾಡಿಸ್ತೀವಿ. ಸರ್, ಈಗ ಆಲ್ರೆಡಿ ಮುಂಜಾನೆ ಇಲ್ಲಿಂದೆಲ್ಲ ಗಾಡಿಗಳು ಹೋಗಿದ್ದಾವೆ. ಅದರಲ್ಲೇ ಕೆಲವೊಂದು ಕಡಿಮೆ ತೂಕದ ಸಿಲಿಂಡರ್ಗಳು ಇದ್ದಾವೆ. ಈಗ ಅವರು ವಾಪಸ್ ತರಿಸ್ತಾ ಇಲ್ಲ ಅದನ್ನು. ಇಲ್ಲ, ಅದನ್ನು ತರ್ಸಕ್ಕೆ ಹೇಳ್ತೀವಿ ರೀ. ಹಂಗೊಂದು ವೇಳೆ ಹೋಗಿದ್ರೆ ಕಡಿಮೆ ತೂಕದ್ದು ಏನಾದರೂ ಡಿಸ್ಟ್ರಿಬ್ಯೂಟ್ ಆದರೆ ಅದನ್ನು ಕಾನೂನು ಪ್ರಕಾರ ಇವ್ರ ಮೇಲೆ ಆ್ಯಕ್ಷನ್ಗೆ ನಾವು ರೆಕಮೆಂಡ್ ಮಾಡ್ತೀವಿ. ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.